ನಮಸ್ತೆ ಸ್ನೇಹಿತರೆ, ರಿಷಿಕೇಶನ್ ಅವರು ಈ ತರದೊಂದು ಲೋಗೋ ಆನಿಮೇಷನ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರು. ಸೊ ಬನ್ನಿ ನೋಡೋಣ. ಈ ತರದ ಲೋಗೋ ಆನಿಮೇಷನ್ ಬಂದು ಮೋಷನ್ ಗ್ರಾಫಿಕ್ಸ್ ಕ್ಯಾಟಗರಿ ಬರುತ್ತೆ. ಸೊ ಇದನ್ನ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಐಡಿಯೇಷನ್ ತುಂಬಾ ಇಂಪಾರ್ಟೆಂಟು. ಸೊ ಐಡಿಯೇಷನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟೋರಿ ಬೋರ್ಡಿಂಗ್ ಅನ್ನೋ ಪ್ರಾಸೆಸ್ನ ಫಾಲೋ ಮಾಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಆನಿಮೇಷನ್ ಯಾವ ತರ ಬರಬೇಕು ಅಂತ ಒಂದು ರಫ್ ಸ್ಕೆಚಸ್ ಹಾಕ್ತಾರೆ. ಆ ರಫ್ ಸ್ಕೆಚಸ್ ಮುಖಾಂತರ ನಮಗೆ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಸಿಗುತ್ತೆ, ಅಂದ್ರೆ ಆನಿಮೇಷನ್ ಯಾವ ತರ ಬರಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾವು ನೆಕ್ಸ್ಟ್ ಆನಿಮೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಓವರ್ ಆಲ್ ಆಗಿ ಈ ತರದ ಆನಿಮೇಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಐಡಿಯೇಷನ್ ಪಾರ್ಟ್ ಅಲ್ಲಿ ಲೋಗೋ ಹೆಸರು ಇರ್ಬೋದು, ಇಲ್ಲ ಕಂಪ್ನಿ ವ್ಯಾಲ್ಯೂಸ್, ಇನ್ನ ಈ ತರದ್ದು ಸಾಕಷ್ಟು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಐಡಿಯೇಷನ್ ಮಾಡೋ ಟೈಮ್ ಅಲ್ಲಿ. ಅದರಿಂದ ನಿಮ್ಗೆ ಈ ತರದ್ ಯಾವ್ದಾದ್ರು ಒಂದು ಲೋಗೋಗೆ ಐಡಿಯಾ ಬರುತ್ತೆ. ಆಮೇಲೆ ಆನಿಮೇಷನ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಆನಿಮೇಷನ್ ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಹಾಗೇನೆ ಆಫ್ಟರ್ ಎಫೆಕ್ಟ್ ಸ್ಪೆಸಿಫಿಕ್ ಆಗಿ ಬಂದ್ರೆ ನಿಮ್ಗೆ ಗ್ರಾಫ್ ಎಡಿಟರ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ನಾರ್ಮಲ್ ಆಗಿ ಈ ಕೀ ಫ್ರೇಮ್ ಸ್ಮೂತಿಂಗ್ ಎಲ್ಲ ಮಾಡ್ತೀವಲ್ಲ, ಅದು ಗ್ರಾಫ್ ಎಡಿಟರ್ ಅಲ್ಲಿ ಮಾಡೋದು. ಸೊ ನಿಮ್ಗೆ ಆನಿಮೇಷನ್ಸ್ ಎಲ್ಲ ಸ್ಮೂತ್ ಆಗಿ ಕ್ಲೀನ್ ಆಗಿ ಈ ತರ ಜಂಪಿಂಗ್ ಆನಿಮೇಷನ್ ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ನಾವು ಗ್ರಾಫ್ ಎಡಿಟರ್ ಅಲ್ಲಿ ಮಾಡಬಹುದು. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಈ ತರದ ಆನಿಮೇಷನ್ ಮಾಡಕ್ಕೆ. ಮೊದಲಿಗೆ ಐಡಿಯೇಷನ್ ತುಂಬಾ ಇಂಪಾರ್ಟೆಂಟ್, ಐಡಿಯೇಷನ್ ಪಾರ್ಟ್. ಅದಾದ್ಮೇಲೆ ಆನಿಮೇಷನ್ ಪ್ರಿನ್ಸಿಪಲ್ಸ್ ಒಂದಷ್ಟು ಗೊತ್ತಿರಬೇಕು. ಮೇನ್ ಆಗಿ ಡಿಸೈನ್ ನಾಲೆಜ್ ಕರೆಕ್ಟ್ ಆಗಿರ್ಬೇಕು. ಸೊ ಅಗೇನ್ ನಾನು ಸುಮ್ಮನೆ ಮೇಲ್ ಹೇಳ್ತಿರೋದು ಏನೇನ್ ಬೇಕಾಗುತ್ತೆ ಅಂತ. ಇನ್ ಡೀಟೇಲ್ ಆಗಿ ಹೋದ್ರೆ ಅಗೇನ್ ಇದ್ರಲ್ಲಿ ಕಾಂಪೋಸಿಷನ್ ಯಾವ ತರ ಬರಬೇಕು, ಡಿಸೈನ್ ರಿಲೇಟೆಡ್ ಇನ್ನ ಬೇರೆ ಒಂದಷ್ಟು ಟಾಪಿಕ್ಸ್ ಇದೆ. ಸೊ ಅದೆಲ್ಲ ಕೂಡ ನಿಮ್ಗೆ ಗೊತ್ತಿರಬೇಕು. ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಬಂದ್ರೆ ಅಗೇನ್ ಟೂಲ್ಸ್ ಅಲ್ಲಿ ನೀವು ಒಂದಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು, ಪ್ರೊಫಿಷಿಯಂಟ್ ಆಗಿರ್ಬೇಕು. ಇದೆಲ್ಲ ಗೊತ್ತಿದ್ರೇನೆ ನಿಮ್ಗೆ ಈ ತರದ ಆನಿಮೇಷನ್ ಮಾಡಕ್ಕಾಗೋದು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಈ ಆನಿಮೇಷನ್ ರೆಫರೆನ್ಸ್ ವಿಡಿಯೋ ನೋಡ್ಕೊಂಡು ರೆಪ್ಲಿಕೇಟ್ ಮಾಡಿರೋದು. ಅದಕ್ಕೇನೆ ನನ್ಗೆ 2 ರಿಂದ 4 ಅವರ್ ಟೈಮ್ ತಗೊಳ್ತು ಮಾಡಕ್ಕೆ. ಸೊ ಇದನ್ನ ನಾನು ಕಂಪ್ಲೀಟ್ ಪ್ರಾಸೆಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿದ್ರೆ ಅದು ಒಂದು ಸೀರೀಸ್ ಮುಖಾಂತರನೇ ಮಾಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋನಲ್ಲಿ ನಾನ್ ಬಂದ್ಬಿಟ್ಟು ನಿಮ್ಗೆ ಬರೀ ಆನಿಮೇಷನ್ ಪಾರ್ಟ್ ನ ಮಾತ್ರ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಪ್ರಾಸೆಸ್ ಮೇ ಬಿ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಂದು ಸೀರೀಸ್ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಸೊ ಮೊದಲಿಗೆ ಈ ತರದ ಆನಿಮೇಷನ್ಸ್ ನ ಹೇಗ್ ಬ್ರೇಕ್ ಡೌನ್ ಮಾಡೋದು ಅಂತ ನೋಡೋಣ. ಸೊ ಅಗೇನ್ ಇದೆಲ್ಲ ನಾನು ಟೈಟಲ್ ಆನಿಮೇಷನ್ ಸೀರೀಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಫಾರ್ ಎಕ್ಸಾಂಪಲ್ ಈ ತರದ್ದು ಯಾವ್ದೋ ಒಂದು ರೆಫರೆನ್ಸ್ ವಿಡಿಯೋ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ರೆಪ್ಲಿಕೇಟ್ ಮಾಡ್ಬೇಕಂತ ಇರ್ತೀರಾ ನೋಡಿ. ಸೊ ಆ ಟೈಮ್ ಅಲ್ಲಿ ಹೇಗೆ ರೆಪ್ಲಿಕೇಟ್ ಮಾಡೋದು, ಅಂದ್ರೆ ಆನಿಮೇಷನ್ ಹೇಗೆ ಬ್ರೇಕ್ ಡೌನ್ ಮಾಡೋದು, ಆಮೇಲೆ ಆನಿಮೇಷನ್ ಮಾಡೋದಂತ. ಇಲ್ಲಿ ನಾನು ಆಲ್ರೆಡಿ ಒಂದು ರೆಫರೆನ್ಸ್ ವಿಡಿಯೋ ಏನಿದೆ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನ್ ಮಾಡಿರೋಂತ ಆನಿಮೇಷನ್ ಕೂಡ ಇದೆ. ಫಸ್ಟ್ ಬ್ರೇಕ್ ಡೌನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ರೆಫರೆನ್ಸ್ ವಿಡಿಯೋನ ಓಪನ್ ಮಾಡಿದ್ರೆ ಇಲ್ಲಿ ಏನೇನ್ ಆಗ್ತಿದೆ ಅಂತ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಗೇನ್ ಫಸ್ಟ್ ಓವರ್ ಆಲ್ ಆಗಿ ಆನಿಮೇಷನ್ ಯಾವ ತರ ಇದೆ ಅಂತ ನೋಡೋಣ. ಆನಿಮೇಷನ್ ಬಂದು ಮ್ಯೂಸಿಕ್ ತಕ್ಕನಂಗಿದೆ, ಹಾಗೇನೆ ಚೆನ್ನಾಗೆ ಎಲಿಮೆಂಟ್ಸ್ ಎಲ್ಲ ಆನಿಮೇಟ್ ಆಗಿ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ನೋಡುವಾಗ ಮೇ ಬಿ ಹೇಗಿದೆ ಆನಿಮೇಷನ್ ಮಾಡೋದು, ತುಂಬ ಕಾಂಪ್ಲಿಕೇಟೆಡ್ ಥರ ಇದೆಲ್ಲ, ಎಷ್ಟೊಂದು ಎಲಿಮೆಂಟ್ಸ್ ಆನಿಮೇಟ್ ಆಗ್ತಿದೆ, ಎಲ್ಲಿ ನೋಡಬೇಕು, ಇಲ್ಲಾಂದರೆ ಹೇಗೆ ಅಬ್ಸರ್ವ್ ಮಾಡೋದಂತ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ನಾನು ಟೈಟಲ್ ಆನಿಮೇಷನ್ ಸೀರೀಸ್ ಅಲ್ಲಿ ಹೇಳಿರೋ ಥರ ಯಾವುದೇ ಆನಿಮೇಷನ್ ಇದ್ರೂ ಎಲಿಮೆಂಟ್ಸ್ನ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಎಲಿಮೆಂಟ್ಸ್ ಇದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ಒಂದೊಂದು ಎಲಿಮೆಂಟ್ನ ಅಟ್ ಎ ಟೈಮ್ ಫೋಕಸ್ ಮಾಡಿ ಬ್ರೇಕ್ ಡೌನ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಾವು ಫಸ್ಟ್ ಅಬ್ಸರ್ವ್ ಮಾಡಿದರೆ ನಮಗೆ ಮೇನ್ ಎಲಿಮೆಂಟ್ಸ್ ಯಾವುದು, ಆಮೇಲೆ ಸಪೋರ್ಟಿಂಗ್ ಎಲಿಮೆಂಟ್ಸ್ ಯಾವುದು ಅಂತ ಅಬ್ಸರ್ವ್ ಮಾಡ್ಬೇಕಿಲ್ಲಿ. ಸೊ ಮೇನ್ ಎಲಿಮೆಂಟ್ಸ್, ಸಪೋರ್ಟಿಂಗ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಮೇನ್ ಎಲಿಮೆಂಟ್ಸ್ ಬಂದ್ಬಿಟ್ಟು ನಮ್ಮ ಈ ಲೋಗೋನಲ್ಲಿ ಏನೇನ್ ಆನಿಮೇಷನ್ಸ್ ಆಗುತ್ತೆ ಅಂದ್ರೆ ಲೋಗೋ ಪಾರ್ಟ್ ಆಗಿರುತ್ತಲ್ಲ ಅದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಪರ್ಟಿಕ್ಯುಲರ್ ಲೋಗೋ ಬಂದ್ಬಿಟ್ಟು ವರ್ಡ್ ಮಾರ್ಕ್ ಲೋಗೋ ತರ, ಅಂದ್ರೆ ಟೈಟಲ್ ನಾನೇ ಲೋಗೋ ತರ ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಗೆ ಮೇನ್ ಎಲಿಮೆಂಟ್ಸ್ ಬಂದ್ಬಿಟ್ಟು ಈ ಲೆಟರ್ಸ್, ಲೋಗೋಯಿನ ಲೆಟರ್ಸ್. ಸೊ ಇದ್ರಲ್ಲಿ ಟೋಟಲ್ ಆಗಿ 7 ಲೆಟರ್ಸ್ ಇದೆ, 1 2 3 4 5 6 7. ಸೊ ಈ 7 ಲೆಟರ್ಸ್ ನಮ್ಗೆ ಮೇನ್ ಎಲಿಮೆಂಟ್ಸ್. ನೆಕ್ಸ್ಟ್ ಬೇರೆ ಇದೆಲ್ಲ ಬಂದ್ಬಿಟ್ಟು ಸಪೋರ್ಟಿಂಗ್ ಎಲಿಮೆಂಟ್ಸ್ ತರ. ಸೊ ಫಾರ್ ಎಕ್ಸಾಂಪಲ್ ಈ ಚಿಕ್ಕ ಸ್ಕ್ವೇರ್ಸ್, ಆಮೇಲೆ ಈ ಸರ್ಕಲ್ಸ್, ಅಗೇನ್ ಇದು ಈ ಲೈನ್ಸ್, ಈ ತರದೆಲ್ಲ ಬರ್ತಿದೆಲ್ಲ, ಇದೆಲ್ಲ ಸಪೋರ್ಟಿಂಗ್ ಎಲಿಮೆಂಟ್ಸ್. ಸಪೋರ್ಟಿಂಗ್ ಎಲಿಮೆಂಟ್ಸ್ ಅಂದ್ರೆ ಈ ಲೆಟರ್ಸ್ ಆನಿಮೇಷನ್ ಆಗಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಇನ್ನ ಚೆನ್ನಾಗಿ ಆನಿಮೇಷನ್ ಕಾಣಿಸ್ಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ನಮಗೆ ಮೇನ್ ಎಲಿಮೆಂಟ್ಸ್ ಗೊತ್ತಾಯ್ತು, ಸಪೋರ್ಟಿಂಗ್ ಎಲಿಮೆಂಟ್ಸ್ ಗೊತ್ತಾಯ್ತು. ಇವಾಗ ಫಸ್ಟ್ ನಾವು ಮೇನ್ ಎಲಿಮೆಂಟ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಅದಾದ್ಮೇಲೆ ಸಪೋರ್ಟಿಂಗ್ ಎಲಿಮೆಂಟ್ಸ್ ನ ಆನಿಮೇಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಹೋಪ್ಫುಲಿ ಇವಾಗವರೆಗೂ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಲೋಗೋ
ಮೇನ್ ಎಲಿಮೆಂಟ್ಸ್ ಯಾವ್ದಂತ ಅರ್ಥ ಮಾಡ್ಕೋಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಫಸ್ಟ್, ಆಮೇಲೆ ಸಪೋರ್ಟಿಂಗ್ ಎಲಿಮೆಂಟ್ಸ್ ನ ಫೋಕಸ್ ಮಾಡ್ಕೋಬಹುದು. ಅಗೇನ್ ಇದೆಲ್ಲ ಸ್ಟೋರಿ ಬೋರ್ಡಿಂಗ್ ಪ್ರಾಸೆಸ್ ಮಾಡುವಾಗ ಬೇರೆ ರೀತಿ ಅವ್ರು ಮಾಡಿರ್ತಾರೆ ಅಪ್ರೋಚ್. ನಾವಿಲ್ಲಿ ರೆಪ್ಲಿಕೇಶನ್ ಮಾಡ್ತಿರೋದ್ರಿಂದ ನಮಗೆ ವಿಡಿಯೋನಲ್ಲಿ ಏನಾಗ್ತಿದೆ ಅದನ್ನ ಡೂಪ್ಲಿಕೇಟ್ ಮಾಡಬೇಕು. ಸೊ ಅದಕ್ಕೆ ನಮ್ ಕೆಲಸ ಸುಲಭ ಆಗಕ್ಕೆ ನಾವು ಈ ಅಪ್ರೋಚ್ ನ ತಗೋತಾ ಇರೋದು. ಸೊ ಮೇ ಬಿ ಅವ್ರ ಸ್ಟೋರಿ ಬೋರ್ಡಿಂಗ್ ಮಾಡುವಾಗ ಫೈನಲ್ ಆಗಿ ಈ ತರದ್ದು ಔಟ್ಪುಟ್ ಬರ್ಬೇಕಂತ ಇರುತ್ತೆ. ಸೊ ಫಸ್ಟ್ ಫ್ರೇಮ್ ಯಾವ ತರ ಇರುತ್ತೆ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವ್ರು ಮೇ ಬಿ ಓಕೆ ಈ ಥರದ್ದು ಏನೋ ಒಂದು ಬಾಕ್ಸ್ ಬರುತ್ತೆ, ಆ್ಯನಿಮೇಷನ್ ಆಗುತ್ತೆ, ಅವಾಗ ಈ ಲೆಟರ್ ಜಿ ರೌಂಡ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಒಂದು ರಾಕ್ ಆ್ಯಂಡ್ ರೋಲ್ ಆ್ಯನಿಮೇಷನ್ ಮಾಡೋಣ, ಏನೋ ಸಿಂಪಲ್ ಆಗಿ ರೈಟ್ ಆನ್ ಮಾಡೋಣ. ನಾರ್ಮಲಿ ಸ್ಟ್ರೈಟ್ ಇರೋ ಎಲಿಮೆಂಟ್ಸ್ಗೆಲ್ಲ ಒಂದು ಸಿಂಪಲ್ ಸ್ಕೇಲ್ ಆ್ಯನಿಮೇಷನ್ ಕೊಟ್ಬಿಟ್ಟು ಸ್ಟ್ರೆಚ್ ಥರ ಆ್ಯನಿಮೇಷನ್ ಆಗೋ ಥರ ಬೌನ್ಸಿಂಗ್ ಈ ಥರದ್ದು ಏನಾದ್ರು ಕೊಟ್ಟು ಮಾಡೋಣ. ಸೊ ಈ ಥರದ ಐಡಿಯೇಷನ್ ಅವ್ರ ಮೈಂಡಿಗೆ ಬಂದಿರ್ಬೋದು, ಬಟ್ ನಾವು ರೆಪ್ಲಿಕೇಟ್ ಮಾಡ್ತಿರೋದ್ರಿಂದ ನಾವು ಈ ಪ್ರಾಸೆಸ್ನ ಫಾಲೋ ಮಾಡೋಣ. ಸೊ ಮೇನ್ ಎಲಿಮೆಂಟ್ಸ್, ಸಪೋರ್ಟಿಂಗ್ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟು ಮೇನ್ ಎಲಿಮೆಂಟ್ಸಲ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಯಾವ ಥರ ಆ್ಯನಿಮೇಟ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡೋಣ. ಸೊ ಫಸ್ಟು ಜಿಗೆ ಬರೋಣ. ಸೊ ಜಿ ಹಾಗೆ ನೀವು ಆ್ಯನಿಮೇಷನ್ನು ಸ್ಟಾರ್ಟಿಂಗಿಂದ ನೋಡೋಕೆ ಹೋಗ್ಬಾರ್ದು. ಆ ಲೆಟರ್ ಜಿ ಆ್ಯನಿಮೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೋಡಬೇಕು. ಹಾಗೇನೆ ಆ ಸಪೋರ್ಟಿಂಗ್ ಎಲಿಮೆಂಟ್ಸ್ ಕೂಡ ನೀವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಜಿ ಲೆಟರ್ ಎಲ್ಲಿಂದ ಆ್ಯನಿಮೇಷನ್ ಆಗುತ್ತೆ ಅಲ್ಲಿಂದ ನೀವು ಫೋಕಸ್ ಮಾಡಬೇಕು. ಸೊ ಇಲ್ಲಿ ನಾವು ನೋಡಿದ್ರೆ 0 ಇಂದ 1 ಸೆಕೆಂಡ್ವರೆಗೂ ನಮಗೆ ಜಿ ಲೆಟರ್ ಎಲ್ಲೂ ಆ್ಯನಿಮೇಷನ್ ಆಗೋದು ಕಾಣಿಸ್ತಿಲ್ಲ. ಸೊ 1 ಸೆಕೆಂಡ್ ಆದಮೇಲೆ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆ್ಯನಿಮೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನೀವು ಇವಾಗ ಇಲ್ಲಿ ಹೇಳ್ಬೋದು ಈ ಲೈನ್ ಇಲ್ಲಿ ತರ ಬರ್ತಾ ಇದೆ ಅಲ್ವಾ, ಇದು ಪಾರ್ಟ್ ಆಫ್ ದ ಜಿ ಅಲ್ವಾ, ಈ ತರ ಕಾಣಿಸ್ತಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಇದು ನೋಡಕ್ ನಮ್ಗೆ ಈ ರೀತಿ ಕಾಣಿಸುತ್ತೆ, ಬಟ್ ನೀವಿಲ್ಲಿ ಸ್ಕ್ರಬ್ ಮಾಡ್ತಾ ಹೋದ್ರೆ, ಅಂದ್ರೆ ಇದನ್ನ ಮೂವ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡ್ಬೋದು ಈ ಲೆಟರ್ ಬಂದ್ಬಿಟ್ಟು ಬರೀತಾ ಹೋಗ್ತಾ ಇದೆ, ಅಂದ್ರೆ ಆ ಲೆಟರ್ ಜಿ ನ ಬರೀತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿರೋದು. ಇದಕ್ಕಿಂತ ಮುಂಚೆ ಈ ಶೇಪ್ ಬಂದು ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಸೆಕೆಂಡ್ರಿ ಅಥವಾ ಸಪೋರ್ಟಿಂಗ್ ಎಲಿಮೆಂಟ್ಸ್ ಪಾರ್ಟ್. ಸೊ ಇದನ್ನ ಬಿಟ್ಬಿಡಿ. ಸೊ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಜಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಅಬ್ಸರ್ವ್ ಮಾಡಿದ್ರೆ ಈ ಜಿ ಬಂದ್ಬಿಟ್ಟು ಲೆಟರ್ ನ ಬರೀತೀವಲ್ಲ ಆ ತರ ಫಾರ್ಮ್ಯಾಟ್ ಅಲ್ಲಿ ಬರ್ತಾ ಇದೆ. ಸೊ ಇದನ್ನ ನಾವು ರೈಟ್ ಆನ್ ಅಥವಾ ಹ್ಯಾಂಡ್ ರೈಟಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಜನರಲ್ ಆಗಿ ರೈಟ್ ಆನ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ ತರ ಒಂದು ರಿವೀಲ್ ಆಗ್ತಿದೆ, ಅಂದ್ರೆ ರೈಟ್ ಆನ್ ಎಫೆಕ್ಟ್ ಇಂದ ರಿವೀಲ್ ಆಗ್ತಾ ಇದೆ. ಅದಾದ್ಮೇಲೆ ರೋಲ್ ಅನಿಮೇಷನ್ ಕೊಟ್ಟಿದ್ದಾರೆ. ಸೊ ರೋಲ್ ಅನಿಮೇಷನ್ ನಮಗೆ ಗೊತ್ತು, ಒಂದು ಸಿಂಪಲ್ ರೊಟೇಷನ್ ಕೊಡ್ಬೋದು. ಅಂಡ್ ಅಗೇನ್ ಇಲ್ಲಿ ನೋಡಿದ್ರೆ ಆಂಕರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಅಗೇನ್ ಈ ಪರ್ಟಿಕ್ಯುಲರ್ ಅಲ್ಲಿಂದ ಇಲ್ಲಿ ರೋಲ್ ಆಗೋದು 2-3 ರೀತಿ ಇದೆ ಮಾಡಕ್ಕೆ. ನಿಮ್ಗೆ ಯಾವ ಮೆಥಡ್ ಬೇಕೋ ಆ ರೀತಿ ಡಿಸೈಡ್ ಮಾಡ್ಬೋದು. ಅದು ನೆಕ್ಸ್ಟ್ ನೋಡೋಣ. ಬಟ್ ಐಡಿಯಾ ಏನಂತ ಹೇಳಿದ್ರೆ ಸಿಂಪಲ್. ಜಿಗೆ 2 ಎಫೆಕ್ಟ್ ಹಾಕಿದ್ದಾರೆ. ಒಂದು ರಿವೀಲ್ ಅನಿಮೇಷನ್, ಇನ್ನೊಂದು ಸಿಂಪಲ್ ರೊಟೇಷನ್ ತರದ್ ಏನಾದ್ರು ಒಂದು ಅನಿಮೇಷನ್ ಕೊಟ್ಕೊಂಡು ಮಾಡಿರ್ತಾರೆ. ಸೊ ಜಿ ಪಾರ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಎ ಲೆಟರ್ ಬಂದ್ರೆ ಇಲ್ಲಿ ನೋಡ್ಬೇಕು. ಇವಾಗ ಬೇರೆದೆಲ್ಲ ಸದ್ಯಕ್ಕೆ ಆಫ್ ಮಾಡ್ಕೋಬೇಕು ನೀವು ಮೈಂಡ್ ಅಲ್ಲಿ ನೋಡುವಾಗ. ಯೂಶಲಿ ಬರೀ ಎ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಸೊ ಅಗೇನ್ ಎ ಕೂಡ ಅಷ್ಟೇ ಸಿಂಪಲ್ ರೈಟ್ ಆನ್ ಎಫೆಕ್ಟ್ ರಿವೀಲ್ ಅನಿಮೇಷನ್ ಮಾಡಿದ್ದಾರೆ. ಆಮೇಲೆ ಜಿ ಇದರ ಹತ್ರ ಬರುವಾಗ ಸ್ವಲ್ಪ ಸ್ಕೇಲ್ ಕಮ್ಮಿ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ಇದನ್ನ ಅಬ್ಸರ್ವ್ ಮಾಡಬೇಕು. ಸೊ ಈ ಸಟಲ್ ಸ್ಕೇಲ್ ಈ ತರ ಜಿ ಹತ್ರ ಬರುವಾಗ ಈ ತರ ಕಂಪ್ರೆಸ್ ಆಗ್ತಿದೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಆನಿಮೇಷನ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ. ಸೊ ಮೋಷನ್ ಗ್ರಾಫಿಕ್ಸ್ ಅಲ್ಲಿ ಸಾಕಷ್ಟು ಈ ತರದ ಆನಿಮೇಷನ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಂತ ಹೇಳ್ತಾರೆ. ಸೊ ನೀವು ಒಂದು ಬಾಲ್ ನ ಒಂದು ಗೋಡೆಗೆ ಹಿಂಗ್ ಹೊಡಿತೀರಾ ಅನ್ಕೊಳ್ಳಿ, ಅವಾಗ ಬಾಲ್ ಏನಾಗುತ್ತೆ ಅದ್ರ ಶೇಪ್ ಅದೇ ರೀತಿ ಇರಲ್ಲ ಅಲ್ವಾ. ಅಂದ್ರೆ ರಬ್ಬರ್ ಬಾಲ್ ಏನಾದ್ರು ಯೂಸ್ ಮಾಡಿದ್ರೆ, ಸೊ ನೀವು ಗೋಡೆಗೆ ಹಿಂಗ್ ಹೊಡೆದಾಗ ಸ್ವಲ್ಪ ಪ್ರೆಸ್ ಆಗ್ಬಿಟ್ಟು ಆಮೇಲೆ ವಾಪಸ್ ಅದ್ರ ಶೇಪ್ ಬರುತ್ತಲ್ವಾ, ಆ ಕಾನ್ಸೆಪ್ಟ್. ಅದಕ್ಕೆ ಸ್ಕ್ವಾಶ್ ಅಂಡ್ ಸ್ಟ್ರೆಚ್ ಅಂತ ಹೇಳ್ತಾರೆ. ಸೊ ಈ ತರದ್ದು ಸಟಲ್ ಆನಿಮೇಷನ್ಸ್ ನ ತೋರಿಸಿದ್ರೆ ನಿಮ್ಮ ಓವರ್ ಆಲ್ ಆನಿಮೇಷನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಈ ತರ ಪ್ರೆಸ್ ಆಗ್ಬಿಟ್ಟು ಈ ತರ ಬಂದಾಗ ನೋಡಕ್ ಚೆನ್ನಾಗಿರುತ್ತೆ. ಅದು ನಾರ್ಮಲ್ ಆಗಿ ಹಂಗೆ ಬಿಟ್ರೆ ಅಷ್ಟು ಔಟ್ಪುಟ್ ಚೆನ್ನಾಗಿ ಬರಲ್ಲ. ಇದನ್ನ ಆಡ್ ಮಾಡಿದ್ರೆ ಆ ಪ್ರೊಫೆಷನಲಿಸಮ್ ಟಚ್ ಬರುತ್ತೆ. ಸೊ ಜಿ ಮತ್ತೆ ಎ ಆಯ್ತು. ನೆಕ್ಸ್ಟ್ ಎಲ್ ನೋಡೋಣ. ಸೊ ಯೂಶಲಿ ಎಲ್, ಐ ಮತ್ತೆ ಇನ್ನೊಂದು ಎಲ್ ಇದೆಲ್ಲ, ಇದಕ್ಕೆಲ್ಲ ಸೇಮ್ ಆನಿಮೇಷನ್ ಕೊಟ್ಟಿದ್ದಾರೆ. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ ಸಿಂಪಲ್ ಕೆಳಗಿಂದ ಮೇಲೆ ಸ್ಕೇಲ್ ಆಗ್ತಿದೆ. ಅಗೇನ್ ಇದು ಕೂಡ ಅಷ್ಟೇ ಸಿಂಪಲ್ ಕೆಳಗಡೆ ಆಂಕರ್ ಪಾಯಿಂಟ್ ಸೆಟ್ ಮಾಡಿಬಿಟ್ಟು ನೀವು ಸ್ಕೇಲ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲೂ ಅಷ್ಟೇ ಅವ್ರು ಸುಮ್ಮನೆ ಸ್ಕೇಲ್ ಮಾಡಿಬಿಟ್ಬಿಟ್ಟಿಲ್ಲ, ಸ್ವಲ್ಪ ಎತ್ತರ ತನಕ ಹೋಗ್ಬಿಟ್ಟು ವಾಪಸ್ ಒರಿಜಿನಲ್ ಪ್ಲೇಸಿಗೆ ಬರ್ತಾ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಈ ಸಪೋರ್ಟಿಂಗ್ ಎಲಿಮೆಂಟ್ಸ್ ಬಂದ್ಬಿಟ್ಟು ಆನಿಮೇಷನ್ ಕ್ಲೀನಾಗಿ ತೋರ್ಸೋಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಸೊ ಎಲ್, ಐ ಎಲ್ಲ ಆಯಿತು. ನೆಕ್ಸ್ಟ್ ಈಗ ಬರೋಣ. ಸೊ ಈನ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ 20 ಫ್ರೇಮ್ಸ್ ಸ್ಟಾರ್ಟಿಂಗಲ್ಲಿ. ಸೊ ಈ ಬಂದ್ಬಿಟ್ಟು ಅವರು ರಿವೀಲ್ ಆನಿಮೇಷನ್ ಕೊಟ್ಟಿದ್ದಾರೆ, ಜೊತೆಗೆ ರೊಟೇಟ್ ಆಗ್ತಾ ಇದೆ. ಸೊ ರಿವೀಲ್ ಆನಿಮೇಷನ್ ರೊಟೇಟ್ ಆಗ್ತಿದೆ, ಹಾಗೇನೆ ಮೇಲಿಂದ ಕೆಳಗೆ ಬೀಳ್ತಿದೆ, ಅಂದ್ರೆ ಪೊಸಿಷನ್ ಆನಿಮೇಷನ್ ಕೂಡ ಇದೆ. ಸೊ ರಿವೀಲು, ರೊಟೇಷನ್ ಮತ್ತೆ ಪೊಸಿಷನ್ ಈ 3 ಆನಿಮೇಷನ್ ಇದೆ. ಅಂಡ್ ಅಗೇನ್ ಇಲ್ಲಿ ನೋಡ್ಬೋದು
ಲೈಟಾಗೆ ಸ್ಕೇಲ್ ಡೌನ್ ಆಗ್ತಾ ಇದೆ, ಅಂದರೆ ಸ್ವಲ್ಪ ಪ್ರೆಸ್ ಆಗೋ ಥರ ಆ್ಯನಿಮೇಷನ್ ಇದೆ. ಸೊ ಪ್ರೆಸ್ ಆಗೋ ಆ್ಯನಿಮೇಷನ್ ಬಂದು ನಾವು ಸ್ಕೇಲ್ ಆ್ಯನಿಮೇಷನಲ್ಲಿ ಕೊಡ್ತೀವಿ. ಹಾಗೆಯೇ ರೊಟೇಷನ್, ಸ್ಕೇಲ್ ಆಗಿಬಿಟ್ಟು ರೊಟೇಷನ್ ಇದೆ. ಸೊ ಟೋಟಲ್ ಆಗಿ ನಾವು ಅಬ್ಸರ್ವ್ ಮಾಡಿದರೆ ರಿವೀಲ್ ಆ್ಯನಿಮೇಷನ್ ಇದೆ, ರೊಟೇಷನ್ ಆ್ಯನಿಮೇಷನ್ಸ್ ಇದೆ, ಸ್ಕೇಲ್ ಆ್ಯನಿಮೇಷನ್ ಇದೆ, ಜೊತೆಗೆ ಪೊಸಿಷನ್. ಸೊ 4 ರೀತಿ ಆ್ಯನಿಮೇಷನ್ ಇದೆ. ಅಗೇನ್ ಏನು ದೊಡ್ಡ ದೊಡ್ಡ ಎಫೆಕ್ಟ್ಸು ಆ ಥರದ್ದೆಲ್ಲ ಏನು ಯೂಸ್ ಮಾಡಿಲ್ಲ, ಸಿಂಪಲ್ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟೀಸೇ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಒಂದೇನು ನಮ್ಗೆ ಇದರಲ್ಲಿ ತಿಳ್ಕೊಬೇಕಂತ ಹೇಳಿದ್ರೆ ರಿವೀಲ್ ಎಫೆಕ್ಟ್ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಗೇನ್ ಸಿಂಪಲ್ಲು ಅದು ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಓಗೆ ಬಂದರೆ ಅಂದಾಜಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಅಗೇನ್ ಕೂಡ ಅಷ್ಟೇ ಸಿಂಪಲ್ ಬೌನ್ಸಿಂಗ್ ಎಫೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಅಪಿಯರ್ ಆಗ್ತಾ ಇದೆ. ಸೊ ಕೂಡ ಅಷ್ಟೇ ನೀವು ಸಿಂಪಲ್ಲಾಗೆ ಒಂದು ಸ್ಕೇಲ್ ಆ್ಯನಿಮೇಷನ್ಸ್ ಇದೆ, ಚಿಕ್ಕದ್ರಿಂದ ದೊಡ್ಡದಾಗ್ತಿದೆ. ಆಮೇಲೆ ಪೊಸಿಷನ್ ಮೂಮೆಂಟ್ಸ್ ಇದೆ, ಸೊ ಮೇಲಿಂದ ಕೆಳಗೆ ಬೀಳ್ತಾ ಇದೆ. ಸೊ ಸಿಂಪಲ್ 2 ಪ್ರಾಪರ್ಟಿ ಆ್ಯನಿಮೇಷನ್ ಮಾಡಿರೋದು. ಸೊ ಓವರಾಲ್ ಆಗಿ ನಾವು ಮೇನ್ ಆ್ಯನಿಮೇಷನ್ಸ್ನ ಬ್ರೇಕ್ ಡೌನ್ ಮಾಡಿದ್ದೀವಿ ಯಾವ ಥರ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಸಪೋರ್ಟಿಂಗ್ ಎಲಿಮೆಂಟ್ಸ್ ನೋಡೋಣ. ಹಾಗೆ ನೀವು ಸಪೋರ್ಟಿಂಗ್ ಎಲಿಮೆಂಟ್ಸಿಗೆ ಬಂದರೆ ಸಿಂಪಲ್ ಮೇನ್ ಆ್ಯನಿಮೇಷನ್ನ ನಾವು ಸಾರ್ಟ್ ಮಾಡಿಬಿಟ್ರೆ ಅದನ್ನು ಹೆಲ್ಪ್ ಮಾಡೋಕ್ಕೆ ಸಪೋರ್ಟಿಂಗ್ ಎಲಿಮೆಂಟ್ಸ್ ಯಾವ ಥರ ಆ್ಯನಿಮೇಷನ್ ಆಗಬೇಕು ಅನ್ನೋದನ್ನು ಮಾಡ್ಕೋಬೋದು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಸ್ಟಾರ್ಟಿಂಗು ಸಿಂಪಲ್ ಸ್ಕ್ವೇರ್ಸ್ ಅಪಿಯರ್ ಆಗ್ತಾ ಇದೆ. ಅಗೇನ್ ಸಿಂಪಲ್ ಸ್ಕೇಲ್ ಆ್ಯನಿಮೇಷನ್ಸು, ಪೊಸಿಷನ್ ಆ್ಯನಿಮೇಷನ್ಸು. ಸೊ ಇಲ್ಲಿ ಒಂದಷ್ಟು ರೊಟೇಷನ್ ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಅಗೇನ್ ನಾ ಹೇಳಿದ್ನಲ್ಲ, ಇಲ್ಲಿ ಎಲ್ ಬರುತ್ತಲ್ಲ, ಸೊ ಇಲ್ಲಿಂದ ಒಂದು ಎಲಿಮೆಂಟ್ ಎಲ್ನ ಹಿಂಗೆ ಪುಲ್ ಮಾಡ್ತಾರ ಥರ ಫೀಲ್ ಬರ್ಬೇಕಂತ ಹೇಳ್ಬಿಟ್ಟು ಅವ್ರು ಈ ಸ್ಕ್ವೇರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹಿಂಗೆ ಬಂದಿದ ತಕ್ಷಣ ಅದರಿಂದ ಒಂದು ಪಾರ್ಟ್ ಆಚೆ ಬರುತ್ತೆ. ಸೊ ಇದು ಓವರಾಲ್ ಆಗಿ ನೋಡಿದಾಗ ಹೇಗಾಗತ್ತೆ ಅಂತ ಹೇಳಿದ್ರೆ, ಇದು ಹಿಂಗೆ ಮೇಲೆ ಹಿಂಗೆ ಬರೋವಾಗ ಅದರಿಂದ ಒಂದು ಎಲಿಮೆಂಟ್ ಆಚೆ ಬರ್ತಾ ಇದೆ, ಅದು ನೆಕ್ಸ್ಟ್ ಎಲಿಮೆಂಟ್ನ ರಿವೀಲ್ ಮಾಡಿಸೋ ಥರ ಅವ್ರು ತೊಗೊಂಡಿದ್ದಾರೆ. ಸೊ ನೋಡಿ, ಇಲ್ಲಿಂದ ಹಿಂಗೆ ಆಚೆ ಬರುತ್ತೆ, ಅಲ್ಲಿಂದ ಇಲ್ಲಿ ಕಡೆ ಜಂಪ್ ಆಗುತ್ತೆ, ಇಲ್ಲಿಂದ ಮತ್ತೆ ಆಚೆ ಬರುತ್ತೆ, ಇಲ್ಲಿಂದ ಐ ಬರುತ್ತೆ. ಆ ಐ ಇನ್ನೇನು ಹಿಂಗೆ ಆಚೆ ಬರೋವಾಗ 5 ಡಾಟ್ ಥರ ಬರುತ್ತೆ. ಆ್ಯಂಡ್ ಈ ಡಾಟು ಇನ್ನೇನು ಆ ಜಾಗದಲ್ಲಿ ಬಂದು ಹಿಂಗೆ ಕೂರೋಗ್ಬೇಕಂಗ ಅನ್ನೋವಾಗ ಒಂದು ಸ್ಕೇಲ್ ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ 1 ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ ಅವರು ಆ್ಯನಿಮೇಷನ್ ಈ ಥರದ್ದು ಮಾಡೋವಾಗ. ಯಾವಾಗಲೂ ಎಂಗೇಜಿಗಾಗಿ ಏನಾದರೂ ಒಂದು ನಡೀತಾ ಇರಬೇಕು, ಆ ಥರ ಮಾಡ್ತಾರೆ. ಸೊ ನೀವು ಫಸ್ಟ್ ಫ್ರೇಮ್ ನೋಡಿದಾಗಲೂ ಅಷ್ಟೇ, ಫಸ್ಟ್ ಫ್ರೇಮ್ ಕೂಡ ಅಷ್ಟೇ ಖಾಲಿ ಇಲ್ಲ. ಆ್ಯಂಡ್ ಅಗೇನ್ ಇದೇ ರೀತಿ ಇರಬೇಕಂತೇನಿಲ್ಲ, ಬಟ್ ಐಡಿಯಾ ಹೇಳ್ತಾ ಇರೋದು. ಪ್ರತಿ ಫ್ರೇಮ್ನಲ್ಲೂ ಕೂಡ ಏನಾದರೂ ಒಂದು ಆಗೋ ಥರ ಅವ್ರ ಎಲಿಮೆಂಟ್ಸ್ನ ಸೆಟ್ ಮಾಡಿರ್ತಾರೆ. ಆ್ಯಂಡ್ ಅಗೇನ್ ಇದು ಕೂಡ ಅಷ್ಟೇ, ಇದೆಲ್ಲ ಎಕ್ಸಾಜರೇಷನ್ ತೋರ್ಸೋಕ್ಕೆ. ಸೊ ಇವಾಗ ಎಂಡ್ವರೆಗೂ ಹೋಗ್ತಿದಲ್ಲ, ಸೊ ಅಲ್ಲಿಂದ ಮತ್ತೆ ವಾಪಸ್ ಹಿಂಗೆ ಬರಬೇಕು. ಸೊ ಈ ಥರದ ಲೈನ್ಸು ಅಥವಾ ಜನರಲಾಗಿ ಈ ಥರದ ಎಫೆಕ್ಟ್ಸ್ ಎಲ್ಲ ನೀವು ಕಾರ್ಟೂನ್ಸಲ್ಲಿ ನೋಡಿರ್ತೀರ. ಆ್ಯಂಡ್ ಅಗೇನ್ ಇಲ್ಲೂ ಅಷ್ಟೇ ಪಾಪ್ಔಟ್ ಆಗ್ತಿದಲ್ವಾ. ಸೊ ನೀವು ಈ ಲೈನ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ಮೇ ಬಿ ಒಂಥರ ಏನೋ ಸುಮ್ಮನೆ ಬ್ಲ್ಯಾಂಕ್ ಆಗಿದೆಯಲ್ಲ ಅನ್ನೋದು ಫೀಲ್ ಬರುತ್ತೆ. ಸೊ ಈ ಲೈನ್ಸ್ ಹಾಕಿದಾಗ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ, ಅಲ್ಲಿ ಏನೋ ಆಗ್ತಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಒಂದು ವ್ಯೂವರ್ನ ಎಂಗೇಜಿಂಗ್ ಆಗಿ ಇಡೋಕ್ಕೆ ಯೂಸ್ ಮಾಡುವಂಥ ಎಲಿಮೆಂಟ್ಸ್ ಇವೆಲ್ಲ. ಇದಿಷ್ಟು ಬಂದ್ಬಿಟ್ಟು ಲೋಗೋ ಆ್ಯನಿಮೇಷನಿನ ಬ್ರೇಕ್ ಡೌನು. ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಬೈ ಚಾನ್ಸ್ ಏನಾದರೂ ಫಾಸ್ಟ್ ಆಗಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೊಮ್ಮೆ ನೋಡಿ. ಹಾಗೆ ನಾನು ಆದಷ್ಟು ಈ ವಿಡಿಯೋನ ಕಮ್ಮಿ ಟೈಮ್ ಲೈನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬೈ ಚಾನ್ಸ್ ಲೆಂದಿ ಆದರೆ ನಾನು ಸಪ್ರೇಟ್ ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಆ್ಯನಿಮೇಷನ್ ಹೇಗೆ ಮಾಡೋದಂತ ನೋಡೋಣ.